ಸಾಹಿತ್ಯ ಉಪನ್ಯಾಸಕರ ಸಂಘದವರು ಹಮ್ಮಿಕೊಂಡಿರ್ತಕ್ಕಂಥ ಈ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಇವತ್ತು ನಾವು ನಮ್ಮಲ್ಲಿಗೆ ಬಂದಿದ್ದೀವಿ. ನಮ್ಮ ಹೋರಾಟದ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೀವಿ. ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ಇದು ಉತ್ತರ ಕರ್ನಾಟಕದ ಬಹುದೊಡ್ಡ ಸಮಸ್ಯೆ. ಈಗಾಗಲೇ ನಿಮಗೂ ಬ್ಯಾಸತ್ತಿದ್ದೆವು. ನಮ್ಮನೆ ಸೋಲಿನ ಅನಿಸಿಕೆಗಳು ಬರೋದಕ್ಕೆ ಪ್ರಾರಂಭ ಆಗಿದೆ. ನಾನು ನನ್ನ ಸಾರ್ವಜನಿಕ ಕ್ಷೇತ್ರದಲ್ಲಿ ಶಾಸನಸಭೆಗೆ ಹೋಗಬೇಕಾದ್ರೆ ನಿಮ್ಮಂಥ ಉಪನ್ಯಾಸಕರುಗಳ ಬೆಂಬಲದಿಂದ ನಾನು ಅಲ್ಲಿಗೆ ಹೋಗೋಣ. 4 ವರ್ಷ ಕೌನ್ಸಿಲ್ನಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ. ಈ ಹೋರಾಟಗಳು ಹಿಂದಕ್ಕೊಂದು ನಮೂನೆ ಇದ್ದವು. ಭಾಳ ಮಂದಿ ಕೂಡಿ ಭಾಳ ಪರಿಶ್ರಮ ಮಾಡಿ ಸಮ್ ವಿ ಆರ್ ಗೆಟಿಂಗ್ ಥಿಂಗ್ಸ್ ಡನ್. ಆದರೆ ಈಗ ಆ ಹೋರಾಟದ ಛಲನೂ ನಿಮ್ಮೊಳಗುವುದಿಲ್ಲ. ಸರ್ಕಾರದಲ್ಲಿ ನಮ್ಮ ಮಾನಸಿಕ ಸ್ಥಿತಿನೂ ಬದಲಾಗ್ತದೆ. ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಮಾಡ್ತೀನಿ. ನಾವು ಯಾವ ನೆಲದಲ್ಲಿ ನಿಂತು ನೀವು ಕೂತು ನಾವು ಮಾತಾಡ್ತಾ ಇದ್ದೀವಿ, ಇದೊಂದು ಸತ್ವಯುತವಾಗಿರ್ತಕ್ಕಂಥ ಸ್ಥಳ, ಭೂಮಿ. ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟ ಇದೆ, ಕರ್ನಾಟಕ ಏಕೀಕರಣ ಹೋರಾಟ ಇದೆ, ಸಾಹಿತ್ಯ ಸಮ್ಮೇಳನದಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತಕ್ಕಂಥ ಆ ಹೋರಾಟ ಇದೆ. ಅವೆಲ್ಲದಕ್ಕೂ ಪ್ರೇರಣೆ ನೀಡಿರ್ತಕ್ಕಂಥದ್ದು ಈ ಸತ್ವಯುತ ನೆಲ. ಇಲ್ಲಿ ರಾಜಕೀಯವಾದ, ಧಾರ್ಮಿಕವಾದ, ಸಾಮಾಜಿಕ ಕ್ರಾಂತಿಗಳ ಕಹಳೆಯನ್ನು ಉಳಿದಿರ್ತಕ್ಕಂಥ ನೆಲ ಇದು. ಅದಕ್ಕೆ ನಾನು ನಿಮಗೆ ಸಕಾರಾತ್ಮಕವಾದ ಸಲಹೆ ಮಾಡ್ತೀನಿ ಅಂತ ಹೇಳಿದೆ. ನೀವು ಯಾರು ಒಂದು 11 ಮಂದಿರ 21 ಮಂದಿರ ನೀವು ನಿಮ್ಮ ವಕೀಲರನ್ನು ಕರ್ಕೊಂಡು ನಮ್ಮ ಸೆಕ್ರೆಟ್ರಿ, ನಮ್ಮ ಎಜುಕೇಷನ್ ಸೆಕ್ರೆಟ್ರಿನೂ ಮೊದಲು ಮಾಡ್ಕೊಂಡು ಕೂಡಿರ್ತೀನಿ. ಏನು ಒಬ್ಬ ಕಾನೂನು ಮಂತ್ರಿಯಾಗಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡ್ಬೋದು, ಸರ್ಕಾರದ ಅಧಿಕಾರಿಗಳಿಗೆ ತಿಳುವಳಿಕೆ ನೀಡ್ಬೋದು. ಅದನ್ನು ನಿರ್ಭಯದಿಂದ ಅವ್ರಿಗೆ ಹೇಳ್ತೀನಿ. ನಿಮಗೇನು ನಾವು ಮಾತಾಡೋದಿದ್ರೆ, ಕೇಳೋದಿದ್ರೆ ನಿಮಗೂ ಹೇಳ್ತೀನಿ. ನೀವು ಜೊತೆಯಾಗಿ ಚರ್ಚೆ ಮಾಡಿ ಒಂದು ಸಂಪೂರ್ಣವಾದಂಥ ಸಮಸ್ಯೆಗೆ ಪರಿಹಾರ ನೀಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಣ. ನಾನು ಭಾಳಷ್ಟು ಹೋಗಲಿ, ಮುಂದಿನ ತಿಂಗಳ 2 ತಿಂಗಳು ಬಿಟ್ಟು 3 ತಿಂಗಳು ಬಿಟ್ಟು ನಮ್ಮ ಸೆಷನ್ ಆಗಸ್ಟ್ 11ನೇ ತಾರೀಕಿಗೆ ಚಾಲು ಆಗುತ್ತೆ. ನೀವು ಆಗಸ್ಟ್ 3, 4, 5 ಈ ಟೈಮಿಗೆ ಬಂದರೆ ಅಂದರೆ ನೀವು ಕೂತು ಮಾತಾಡಿ. ಒಂದು ದಿವಸದಾಗ ಅದು ಚರ್ಚೆ ಮುಗಿಲಿಲ್ಲ, 1 ತಾಸಿನಾಗ ಮುಗಿಲಿಲ್ಲ, 2 ತಾಸಿನಾಗ ಮುಗಿಲಿಲ್ಲ ಅಂದರೆ ಮತ್ತೊಂದು ದಿವಸನೂ ಅದನ್ನೇ ಮುಂದುವರಿಸಿ 7, 8 ತಾರೀಕಿನ ಒಳಗಾಗಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯದರ್ಶಿಗಳಿಗೆ ನಮ್ಮ ಏನು ಟಿಪ್ಪಣಿ ಇರ್ತದೆ, ನಮ್ಮ ಮಾರ್ಗದರ್ಶನ ಇರ್ತದೆ, ಅದನ್ನು ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಂದು ಭಾಳಷ್ಟು
ಸಂದರ್ಭದಲ್ಲಿ ತೊಂದರೆ ಬರ್ತದೆ. ಅದಕ್ಕೆ ಏನು ನಿಮ್ಮ ಉಪಹಾರ ಗೊತ್ತಿಲ್ಲ ನನಗೆ. ಅರ್ಹತೆ ಇಲ್ಲದೆ ಅಂದರೆ ನೀವು ಅರ್ಹತೆ ಇಲ್ಲದೆ ಅಂತಂದರೆ ಯಾವುದೋ ಗೊತ್ತಿಲ್ಲ. ಯಾಕಂದ್ರೆ ಮೊದಲಕ್ಕೆಲ್ಲ ನಾವು MA ಇದ್ದವ್ರನ್ನ ಲೆಕ್ಚರರ್ ಮಾಡ್ತಿದ್ವಿ. ಸೆಟ್ಟು ನೆಟ್ಟು ಬಂದಿದ್ದು ಈಗ ಅವು. If those lecturers were selected as guest lecturers or lecturers or any other thing, before that set net were made compulsory, then that condition cannot be just considered. ಅಂತ ನನಗೀಗ ನನ್ನ ಮೇಲ್ನೋಟಕ್ಕೆ ನಾನು ಎದುರಿಗೇನ ಅದನ್ನ ಹಿಡ್ಕೊಂಡು ನಿಂತಿದ್ರು ಅನ್ನೋದಕ್ಕೆ ನನ್ನ ಗಮನ ಆ ಕಡೆ ಹೋಯಿತು. ಅದಕ್ಕಾಗಿ ಅದನ್ನು ಪ್ರಸ್ತಾಪ ಮಾಡ್ತೀನಿ. ಈಗ ನಿಮ್ಮೆಲ್ಲರಿಗೆ ಒಪ್ಪಿಗೆ ಆಗೋದಾದರೆ ಹನುಮಂತ ಗೌಡ್ರೆ, ನೀವು ಒಂದು 11 ಮಂದಿ, 15 ಮಂದಿ, 21 ಮಂದಿ, ಯಾಕೆ ನಿಮ್ಮ ಸಂಘಟನೆಯೊಳಗೆ ಹೆಂಗೆ ನೀವು ಎಲ್ಲ ವರ್ಕ್ ಮಾಡಿರ್ತೀರಿ ಗೊತ್ತದ. ಅವ್ರು ಯಾರು ನಿಮ್ಮ ಎಕ್ಸ್ಪರ್ಟ್ಸ್ ನೀವು ಕರ್ಕೊಂಡ್ಬರ್ರಿ, ನಮ್ಮ ಕಾರ್ಯದರ್ಶಿಗಳನ್ನು ನಾ ಕರೆಸ್ತೀನಿ. ಕೂತ್ಕೊಂಡು ಸಕಾರಾತ್ಮಕವಾಗಿ ನಾವು ಚರ್ಚೆಯನ್ನು ತಗೊಂಡು ಹೋಗಿ ಅಧಿವೇಶನ ಸಂದರ್ಭದೊಳಗೆ ಇದಕ್ಕೆ ಒಂದು ಸ್ವರೂಪ, ಪರಿಹಾರದ ರೂಪ ಕೊಡೋದಕ್ಕೆ ಏನು ಸಾಧ್ಯ ಅದು ಮಾಡೋದು.